ಮಧ್ಯಾಹ್ನದ ಶುಭೋದಯಗಳು. ಸಾಧನೆ ಎಂಬುದು ಸಾಧಕನ ಸೊತ್ತು ಹೊರತು ಸೋಮಾರಿಗಳ ಸೊತ್ತು ಅಲ್ಲ ಅಂತ ಹೇಳುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ಅಂದರೆ ವಿದ್ಯಾರ್ಥಿಯ ನಡೆ ಸಾಧನೆ ಕಡೆ ಎಂಬ ಟೈಟಲ್ ಮೂಲಕ. ಏನಂದ್ರೆ ವಿದ್ಯಾರ್ಥಿಗಳೇ, ಒಂದು ಹೇಳೋದೇನಂದ್ರೆ, ನೀವು ಸತತವಾಗಿ ಕಾಲೇಜಿಗೆ 9ರಿಂದ 4 ಬರ್ತೀರಿ ಹೋಗ್ತೀರಿ, ಬಟ್ ಆದರೂ ಕೂಡ ನೀವು ಯಾವ ರೀತಿಯಾಗಿ ಓದಬೇಕು, ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಹೇಗೆ ನಾವು ಉಪಯೋಗವನ್ನು ಮಾಡ್ಕೋಬೇಕು, ಸಿಲೆಬಸ್ ಅನ್ನ ಹೇಗೆ ಕವರ್ ಮಾಡ್ಕೋಬೇಕು, ಆಮೇಲೆ ನೀವು ಓದ್ತಕ್ಕಂಥದ್ದು ಗಮನವನ್ನು ಹೇಗೆ ಇಟ್ಕೋಬೇಕು, ಅದು ನಮ್ಮ ಟೀಚರ್ಸ್ಗಳಿಗೆ ಮಾತ್ರ ಗೊತ್ತು. ಆದ್ರೆ ಇದ್ರೊಳಗೆ ಬಹಳ ಪರಿಶ್ರಮ ಯಾರ್ದಪ್ಪ ಅಂದ್ರೆ 99% ತಂದೆ ತಾಯಿಗಳಿದ್ದಾರೆ. ಅದಕ್ಕೆ ತಂದೆ ತಾಯಿಗಳು ಇರುವಾಗ ನೀವೆಲ್ಲರೂ ಕೂತೀರಪ್ಪ ಅಂತಂದ್ರೆ ನನಗೆ ಕಳಿಸ್ಯಾರ ಅಂದ್ರೆ ನೀವು ನಮ್ಮಲ್ಲಿ ಕೂತೀರಿ, ಅವ್ರಿಗೆ ಕಳಿಸ್ಯಾರ ಅನ್ನೋ ಒಂದು ಅರ್ಥ. ಏನು ಅರ್ಥ ಅದಂದ್ರೆ ಯಾವ ರೀತಿ ಅಂದ್ರೆ 1 ರೂಪಾಯಿ ಕೂಡ ತಂದೆ ತಾಯಿ ಕೊಟ್ಟಾಗ ಮಾತ್ರ ನೀವು ನಿಮ್ಮ ಕೂಸು ಕಲಿಯಕ್ಕೆ ಸಾಧ್ಯ. ನಿಮಗೆ ಕಾಲೇಜ್ ಮೆಟ್ಲು ಹತ್ತೋದಂಗೆ ಅಪ್ರೂಪ, ಅದ್ರೊಳಗೆ ನಿಮ್ಗೆ ತಾಯಿ ತಂದೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಕಲಿಸ್ಯಾರ. ಅದಕ್ಕೆ ನೀವು ತಾಯಿ ತಂದೆಯ ಪಾತ್ರ ಬಹುಮುಖ್ಯ ಇರ್ತದೆ ವಿದ್ಯಾರ್ಥಿಗಳು. ದಯವಿಟ್ಟು ಏನಪ್ಪ ಅಂದ್ರೆ ಓದಲಕ್ಕೆ ಗಮನವನ್ನು ಕೊಡ್ರಿ, ಗಮನ ಹರಿಸ್ರಿ, ಓದ್ರಿ. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಬಂದು ಕೂತವ್ರು ಯಾರು ಕೂಡ IAS KS ಆಫೀಸರ್ ಮಕ್ಕಳಲ್ಲ. ದಯಮಾಡಿ ವಿಚಾರ ಮಾಡಿ, ಎಲ್ಲರೂ ಏನಪ್ಪ ಅಂದ್ರೆ ರೈತಾಪಿ ವರ್ಗದ ಕುಟುಂಬದವ್ರು ಇದ್ದೀರಿ. ಅದಕ್ಕಾಗಿ ಹೇಳೋದೇನಪ್ಪ ಅಂದ್ರೆ ಸರಿಯಾಗಿ ಓದ್ರಿ, ಸರಿಯಾದ ಸಮಯದಲ್ಲಿ ಮೊದಲ ಸಮಯಕ್ಕೆ ಪ್ರಜ್ಞೆಯನ್ನ ಅಥವಾ ಪರಿಪಾಲನೆಯನ್ನ ಕೊಡ್ರಿ. ಅದಕ್ಕೆ ಒಂದು ವಿಶೇಷವಾಗಿ ಹೇಳೋದೇನಪ್ಪ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತದ ಇಲ್ಲಿ ನೀವು ಕೂತವರೆಲ್ಲ ರೈತಾಪಿ ವರ್ಗದ ಮಕ್ಕಳದೀರಿ ಅಂತ ಹೇಳಿ. ಯಾಕಂದ್ರೆ ದುಡ್ಡು ಎಲ್ಲಿಂದ ಬರ್ತದನ್ನ ತಾಯಿ ತಂದಿಗೆ ಮಾತ್ರ ಗೊತ್ತು. ಬಿಜಾಪುರದೊಳಗೆ ನಾನು ಕಲಿಸುವಾಗ ಒಂದು ವಿಷಯ ಘಟನೆ ಅಂದ್ರೆ, ತಾಯಿಯ ಒಂದು ತಾಳಿಯನ್ನ ಮಾರಿ ಕಾಲೇಜಿಗೆ ಬಂದಂತ ಒಂದು ವಿದ್ಯಾರ್ಥಿ ಘಟನೆಯನ್ನು ನೋಡಿದೀನಿ. ಅದಕ್ಕಾಗಿ ಹೇಳ್ತೀನಿ, ಇಲ್ಲಿ 1 ರೂಪಾಯಿ ಫೀಸ್ಗಳು ಕೂಡ ಏನಪ್ಪ ಅಂದ್ರೆ ಬೆಲೆಯನ್ನ ಕೊಡ್ರಿ. ಬರ್ತೀನಿ ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಅದಕ್ಕೆ ನಾನು ಹೇಳೋದು ಒಂದೇ, ಏನಪ್ಪಾ ಅಂದ್ರೆ ತಾಯಿ ತಂದೆಯನ್ನ ಗಮನ ಬಿಟ್ಟು ಅವರನ್ನ ಸ್ಮರಿಸ್ಕೋತ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಓದ್ರಿ. ಎಷ್ಟೋ ಮಂದಿ ನಂಗೆ ಓದೋದೇ ನೆನ್ಕೊಳ್ಳಿ ಮೇಡಮ್, ಓದೋದೇ ನೆನ್ಕೊಳ್ಳಿ ಮೇಡಮ್ ಅಂತ. ಯಾಕಂದ್ರೆ ಹಿಂದಿನ ಬ್ಯಾಕ್ಗ್ರೌಂಡ್ ಅಲ್ಲಿ ವಿಚಾರ ಮಾಡಿ, ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ವಿಚಾರವನ್ನ ಮಾಡ್ತಿರಲ್ಲ ಅಷ್ಟೇ ಏನಪ್ಪ ಅಂದ್ರೆ ನಿಮಗ ಫಲಿತಾಂಶ ಅವ್ರು ಕಾಯೋದೇ ನಿಮಗೆ ಫಲಿತಾಂಶಗೋಸ್ಕರ. ನಿಮ್ಮ ಫಲಿತಾಂಶನೂ ಕೂಡ ಸಿಗ್ತದ. ಅದಕ್ಕೆ ದಯಮಾಡಿ ಸರಿಯಾಗಿ ಒಂದು ಟೈಮ್ ಟೇಬಲ್ ಹಾಕೋರಿ, 6 ಸಬ್ಜೆಕ್ಟನ್ನು ಓದ್ರಿ. ಒಂದೊಂದಕ್ಕೂ ಟೈಮನ್ನು ಕೊಡ್ರಿ, ಟೈಮ್ ಕೊಟ್ಕೊಂಡು ಓದ್ರಿ. ಈ ಜೀವನದ ಒಂದು ಮಾರ್ಗದರ್ಶಕರು ಬಹು ಪಾತ್ರ ಯಾರಪ್ಪ ಅಂದ್ರೆ ನಾವು ವಹಿಸ್ತೀವಿ, ಗುರುಗಳು ವಹಿಸ್ತೀವಿ. ಆದ್ರೆ ಗುರುಗಳಿಗಿಂತ ಹೆಚ್ಚು ಪಾತ್ರ ಯಾರು ವಹಿಸ್ತಾರಪ್ಪ ಅಂತಂದ್ರೆ ತಾಯಿ ತಂದೆ ವಹಿಸ್ತಾರ. ಅದಕ್ಕಾಗಿ ಬಹುಮುಖ್ಯ ಅವರ ಪಾತ್ರ ಅಂದ್ರೆ ನಿಮಗೆ ಹೇಳಿ 1 ಕೋಟಿಗಟ್ಟಲೆ ದುಡ್ಡು ಅಂತ ಅವ್ರಿಗೆ ಕೇಳಿಲ್ಲ. ಅದಕ್ಕೆ ನೀವು ಅವ್ರ ರಿಸಲ್ಟ್ ಅನ್ನ ನೀವು ದಯಮಾಡಿ ಚೆನ್ನಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ಕೊಡ್ರಿ. ಒಳ್ಳೆ ಒಂದು ಹಳ್ಳಿಗಾಗ್ಲಿ, ಒಂದು ತಾಲೂಕಿಗಾಗ್ಲಿ, ಒಂದು ಜಿಲ್ಲಾ ಮಟ್ಟಕ್ಕಾಗ್ಲಿ ನಿಮ್ಮ ಒಂದು ಹೆಸರನ್ನೇ ಇರಲಿ. ನಾ ಪ್ರತಿ ಸಲ ಕ್ಲಾಸ್ನಾಗ ಹೇಳ್ತೀನಿ, ನಿಮ್ಮ ಗುರಿ 99. ಯಾಕಂದ್ರೆ ಒಳಗೆ ಬಿಸಿಯ ತೌಕವನ್ನ ನಿಮಗೆ ತಾಗಲಿ ಅಂತ ಹೇಳ್ತೀನಿ ಹೊರತು. ಯಾಕಂದ್ರೆ ಯಾಕೆ ರಿಸಲ್ಟ್ ಮಾಡ್ಬೇಕಂದ್ರೆ ಅವ್ರ ಗೌರವವನ್ನು ಹೆಚ್ಚಿಸ್ತದ. ಶಾಲೆಗಾಗ್ಲಿ, ಒಂದು ಹಳ್ಳಿ ಒಳಗ ರಾಮಣ್ಣನ ಮಗ 99 ಮಾಡ್ಯಾರಪ್ಪ ಅಂತಂದ್ರೆ ಎಷ್ಟು ಖುಷಿ ರೀ. ಊರನ್ ಮುಂದೆ ಎಲ್ಲ ಹೇಳ್ತಾರೆ ತಾಯಿಗಳು, ನನ್ನ ಮಗ ಶ್ರೀ ಭಾಗ್ಯವಂತಿ ಕಾಲೇಜಿನೊಳಗ ಇಂಥ ರಿಸಲ್ಟ್ ಅನ್ನ ಮಾಡ್ಯಾರ. ಅದು ಎಲ್ಲರ ನಾವು ಇಂಡಿಯಾಗೆ ಎಲ್ಲರೇ ಕಾಣ್ತೀವಿ ಅಂದ್ರೆ ಎಷ್ಟು ಖುಷಿ ಆಗ್ತದ. ಅದಕ್ಕೆ ತಾಯಿ ತಂದಿಗೆ ನೀವು ಏನಪ್ಪ ಅಂದ್ರೆ ಒಳ್ಳೇದನ್ನ ಬಯಸ್ರಿ. ತಾಯಿ ತಂದಿಗಿಂತ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಗಳು ಯಾರೂ ಇಲ್ರಿ. ಜೀವನದ ಮಾರ್ಗದರ್ಶಕರನ್ನ ಬರ್ತೀವಿ, ಬರೀ ಮಾರ್ಗದರ್ಶನ ತೋರಿಸಿ ಹೋಗ್ತೀವಿ. ಇಷ್ಟ 6 ಸಬ್ಜೆಕ್ಟ್ ಅದಾವ, ಓದ್ರಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಆ ಸಬ್ಜೆಕ್ಟ್ ಅನ್ನು ನುಡಿದುಕೊಂಡು ಓದಿ ರಿಸಲ್ಟ್ ಅನ್ನು ತೆಗೆದುಕೊಂಡು ಒಂದು ಕಾಲೇಜಿಗೆ ಹೆಮ್ಮೆ ತರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಆಗ್ಬೇಕು. ಅದಕ್ಕೆ ನಾನು ಹೇಳೋದು ಒಂದೇ, ಸಮಯಕ್ಕೆ ಪರಿಪಾಲನೆ ಭಾಳ ಕೊಡ್ರಿ, ಸಮಯಕ್ಕೆ ಪರಿಪಾಲನೆ ಕೊಡ್ರಿ. ಹಾಸ್ಟೆಲ್ಗಿರ್ತಕ್ಕಂಥ ಮಕ್ಕಳಿಗೆ ನಾನು ಭಾಳ ಹೇಳ್ತೀನಿ. ಯಾಕಂದ್ರೆ ಮಿಂಚಿ ಹೋದ ಕಾಲ ಚಿಂತಿಸಿದ್ರು ಮತ್ತೆ ಬರೋದಿಲ್ಲ. ಒಂದ್ಸಲ ಕಾಲ ಹೋಯ್ತಂದ್ರೆ ಬರ್ತದೇನು, ಎಕನಾಮಿಕ್ ಪೀರಿಯಡ್ ಹೋಯ್ತಂದ್ರೆ ಆಯ್ತದ ಕ್ಲಾಸ್, ನೆಕ್ಸ್ಟ್ ಹಿಸ್ಟ್ರಿನೇ ಐತಿ, ಮತ್ತೆ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್. ಈಗ ಸಮಯ ಹೋಗ್ತದ. ಒಂದು ದಿನಕ್ಕೆ 24 ಗಂಟೆಗಳ ಕಾಲ ನೀವೇನಪ್ಪ ಅಂದ್ರೆ ಸತತವಾಗಿ ಪ್ರಯತ್ನ ಮಾಡಲೇಬೇಕು. ನಿಮ್ಮ ಪ್ರಯತ್ನ ಬಹಳ ದೊಡ್ಡದಲ್ಲ, ನೀವು ಕಷ್ಟಪಡಬೇಕು. ಯಾಕಂದ್ರೆ 3 ತಾಸಲ್ಲಿ ಮಿನಿಮಮ್ 24 ತಾಸು ತಾಯಿ ತಂದೆ ನಿದ್ದೆ ಹತ್ತಲ್ಲ. ನೋಡಿರಿ ಎಷ್ಟು ದುಡಿತಾರ. ಬಿಸಿಲು ಅನ್ನಲ್ಲ, ಚಳಿ ಅನ್ನಲ್ಲ, ಮಳಿ ಅನ್ನಲ್ಲ, 3 ತಿಂಗಳ ಸತತ ದುಡಿತಾರ.
ನಾವು ಮಳೆ ಬಂದ್ರೆ ಛತ್ರಿ ಹಿಡ್ಕೋತು, ಬಿಸಿಲು ಬಂದ್ರೆ ಟವಲ್ ಹೊತ್ಕೋತು, ಇಷ್ಟೆಲ್ಲ ಮಾಡ್ತೀವಿ. ಆದ್ರೆ ನಿಮಗೆ ಇಂಥಲ್ಲಿ ಫ್ಯಾನ್ ಹಚ್ಚಿ ನಾವು ಮುಂದೆ ಕುಂದ್ರಿಸ್ಯಾರ. ದಯಮಾಡಿ ಏನು ಮಾಡ್ಬೇಕಪ್ಪ ಅಂದರೆ ನೀವು ಓದೋರಾರಿ 6 ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಓದ್ರಿ, ಪರೀಕ್ಷೆಯಲ್ಲಿ ಉನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ರಿ. ಅಂಕಗಳ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ಏನಂದ್ರೆ ಮುಖ್ಯ ಉದ್ದೇಶನೇ ದುಡ್ಡಿಗೆ ಮತ್ತು ಸಮಯಕ್ಕೆ ಬಹಳ ಬೆಲೆಯನ್ನು ಕೊಡ್ರಿ. ಯಾಕಂದ್ರೆ ದುಡ್ಡು 500 ರೂಪಾಯಿ 5 ನಿಮಿಷ ನಾವೇನು ಮಾಡ್ಬೋದಪ್ಪ ಅಂದ್ರೆ ಖರ್ಚು ಮಾಡ್ಬೋದು. ಸಮಯನೂ ಕೂಡ ವೇಸ್ಟ್ ಮಾಡಿ ಬಾರೋದು ಟೈಮ್ ಪಾಸ್ ಮಾಡಿ ಟೈಮ್ ಪಾಸ್ ತಾನೇ ಆಗ್ತಿರ್ತದೆ. ಬಟ್ ಆದ್ರೆ ಸಮಯಕ್ಕೆ ಬಹಳ ಟೈಮನ್ನು ಕೊಡ್ರಿ. ಸಮಯ ಪ್ರಜ್ಞೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ವಿದ್ಯಾರ್ಥಿಗಳೇ. ಅದಕ್ಕೆ ಇನ್ನೇನಪ್ಪ ಅಂದ್ರೆ ಸೆಕೆಂಡ್ PUC ಅವ್ರಿಗೆ ಬಹಳ ಹೇಳೋದೇನಪ್ಪ ಅಂದ್ರೆ ಸಮಯಕ್ಕೆ ಬಹಳ ಕೊಡ್ರಿ. ಅಕ್ಟೋಬರ್ ಅಥವಾ ನವಂಬರಿಗೆ ಅಕ್ಟೋಬರ್ ಹೆಂಗೆ ಮುಗಿತದ ಅನ್ನೋದು ಗೊತ್ತಾಗಲ್ಲ. ಆ ಸಮಯಕ್ಕೆ ನೋಡ್ರಿ, ದುಡ್ಡಿನ ಬೆಲೆ, ಮಣ್ಣಿನ ಬೆಲೆ, ಹೆಣ್ಣಿನ ಬೆಲೆ ಯಾರಿಗೆ ಗೊತ್ತಿರ್ತದಲ್ಲ, ಇದು ಸಂಪೂರ್ಣವಾಗಿ ಓದ್ತೀವಿ. ಈ ಕಿಚ್ಚು ಯಾವಾಗ ಇರಬೇಕಪ್ಪ ಅಂದರೆ ಓದುವಂಥ 6 ಪುಸ್ತಕ ಮೇಲೆ ಇರಬೇಕು, ಹಿಡಿತಾ ಇರಬೇಕು. ಓದಿ ಸಾಧನೆ ಮಾಡ್ತಾನೆ ನನ್ನ ಮಗ ಅಂತೇಳಿ ಇಲ್ಲಿ ಕುಂದ್ರಿಸ್ಯಾರ, ನೀವೆಲ್ಲೋ ಪಾತು ಮಾಡಿ ಯಾರಿಗೋ ನೋಡಿ ಏನೋ ನಮ್ಗೆ ಹೋಗ್ಬೇಡ್ರಿ. ತಾಯಿ ತಂದೆ ಪಾತ್ರ ಮಾತ್ರ ಬಹಳ ವಹಿಸ್ತದ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಇದನ್ನು ತಿಳ್ಕೋರಿ. ಇದಕ್ಕೆ ಬಿಟ್ಟು ಮತ್ತೊಂದು ಹೆಚ್ಚಿಗೆ ಮಾತು ಹೇಳಕ್ಕ ನನ್ನಿಂದ ಏನಪ್ಪ ಅಂದ್ರೆ ಆಗಲ್ಲ. ತಾಯಿ ತಂದೆ ಮುಖವನ್ನ ನೋಡ್ರಿ. ರೈತಾಪಿ ಕುಟುಂಬದವ್ರು ಬಂದಿರಿ ಎಲ್ಲರೂ. ಕೃಷಿಯ ಒಂದು ಏನಪ್ಪ ಅಂದ್ರೆ ಕುಟುಂಬದವ್ರು ಇದ್ದೀರಿ. ಹೊಲಗಳಿಗೆ ನೋಡಿರಿ ಎಷ್ಟು ಲಾಸ್ ಆಗ್ಯದ. ತೊಗರಿ ಆಮೇಲೆ ಏನಪ್ಪ ಹತ್ತಿ ಪ್ರತಿಯೊಂದು ಏನಪ್ಪ ಅಂದರೆ ನೀರಲ್ಲಿ ನಿಂತ. ಆದರೂ ಕೂಡ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಫೀಸನ್ನು ಕಟ್ಟಿ ನಿಮಗೆ ತಂದು ಕೂಡಿಸ್ಯಾರ. ಆ ಫೀಸಿಗೆ ಬೆಲೆ ಕೊಡ್ರಿ, ನೀವು ಓದ್ರಿ. ನೀವು ಎಷ್ಟು ಸಕ್ಸಸ್ ಆಗಿ ಎಷ್ಟು ಚೆನ್ನಾಗಿ ಪರಿಪೂರ್ಣತೆಯಿಂದ ಓದ್ತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದರೆ ನಿಮ್ಮ ರಿಸಲ್ಟನ್ನು ನಿಮ್ಮ ಕೈಯಲ್ಲಿ ಇರ್ತದೆ. ಅದಕ್ಕೆ ನಾನು ಹೇಳೋದು ಒಂದೇ, ಎಲ್ಲ ಆಲ್ ವಿಷಯ ಸಬ್ಜೆಕ್ಟ್ ಟೀಚರ್ಸ್ಗಳು ಹೇಳೋದು ಒಂದೇ, ಓದ್ರಿ 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 ಅಂತ ಹೇಳಿ. ಇದಕ್ಕೆ ಬಿಟ್ಟಂತರೂ ಮತ್ತೆ ಯಾವುದೇ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಗುರಿ ಯಾವ ಕಡೆ ಇರಬೇಕಪ್ಪ ಅಂದ್ರೆ ಸಾಧನೆ ಅಂತರ್ಮುಖ ಮಾಡ್ರಿ. ಒಂದಿಲ್ಲ ಒಂದಿನ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಿಲ್ಲ ಒಂದಿನ ಫಲ ಕೊಡ್ತಾವೆ. ಇಂದಿಲ್ಲ ನಾಳೆ ಕೊಡ್ತಾವೆ. ಬಟ್ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಓದುವಂಥ ಲಕ್ಷಣಗಳನ್ನು ನಾವು ಇಟ್ಕೋಬೇಕು. ಆಮೇಲೆ ಇನ್ನೊಂದಂದ್ರೆ ಭಾಳ ಮಂದಿಗೆ ನೋಡೀನಿ, ನಿಮ್ಮ ಗೆಳತನಗಳನ್ನು ಒಂದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊ. ಭಾಳ ಮಂದಿ ನಂಬ್ತಿರ್ತಾರೆ, ನನ್ನ ದೋಸ್ತ ಬಿಡು ಅಲ್ಲ ಯೂಟ್ಯೂಬ್ ತೋರಿಸ್ತಾನೆ, ಆಮೇಲೆ ಭೌವೈಕ್ಯಗಳು ತೋರಿಸ್ತಾನೆ. ಯಾರೂ ಅಲ್ಲ, ಎನ್ಯುವಲ್ ಎಕ್ಸಾಮ್ಗೆ ಯಾರು ಆಗಲ್ಲ. ದಯಮಾಡಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ, ಆತ್ಮವಿಶ್ವಾಸ ಇರಲಿ ವಿದ್ಯಾರ್ಥಿಗಳೇ. ಬಾಳೋ ದೋಸ್ತ ನಮ್ಮ ಮಗಲ್ಗೊಬ್ಬ ದೋಸ್ತದ ನಾವು ತೋರಿಸ್ತಾನಂತ ಇಟ್ಕೋಬೇಡ್ರಿ. ಆ ನಂಬಿಕೆಯನ್ನು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಅವರನ್ನು ಬಿಟ್ಟು ನಾನು ಏನೇ ಬಂದರೂ ಕ್ವಶನ್ ಪೇಪರ್ ಮುಂದಿದ್ದರೂ ಕೂಡ ನನಗೆಲ್ಲಾನು ಬರ್ತದೆ, 100ಕ್ಕೆ 100 ಮಾರ್ಕ್ಸ್ಗಳನ್ನು ನಾನು ಗೆಲ್ಲುವಂಥವ್ರು ಆಗ್ತೀನಿ ಅನ್ನುವಂಥ ಒಂದು ನಂಬಿಕೆ, ಆತ್ಮವಿಶ್ವಾಸ, ದೃಢ ಸಂಕಲ್ಪ ಇರ್ತದಲ್ಲ, ಅವರು ಸಕ್ಸಸ್ ಆಗೇ ಆಗ್ತಾರ. ಆ ವೇದೊಳಗೆ ಓದಿ ಯಾರು ಆ ವೇದೊಳಗೆ ಓದ್ತಿರಲ್ಲ 100ಕ್ಕೆ 100 ಏನಪ್ಪ ಅಂದರೆ ಈ ಶಾಲೆಗೆ ಆಗಲಿ ನಿಮ್ಮ ತಂದೆ ತಾಯಿಗೆ ಎಷ್ಟು ಕಷ್ಟಪಟ್ಟಾರಲ್ಲ ಅವರಿಗೂ ಕೂಡ ಏನಪ್ಪ ಅಂದರೆ ನಿಮ್ಮ ಒಂದಿನ ಖುಷಿ ಪಡ್ತಕ್ಕಂಥ ಸಂಕೇತ ಇದ್ದೇ ಇತ್ತು. ನೋಡಿ, ನಿಮ್ಮ ಯಶಸ್ವಿಗೆ ಸೂತ್ರಧಾರರು ಐತಂದಿ. ಈ ಇಡೀ ನಮ್ಮ ಇದ್ರೊಳಗೆ ಖುಷಿ ಪಡ್ತಾರೆ ಯಾರಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ಮಾತ್ರ ಪಡ್ತಾರೆ. ನಮ್ದು ಏನು ರಿಸಲ್ಟ್ ಅವ್ರು ಯಾರು ಮೊದಲು ತಂದು ಮನೆಯವ್ರು ಪಡ್ತಾರೆ ಏನು? ಯಾರೂ ಪಡಲ್ಲ. ಅದಕ್ಕಾಗಿ ನೀವು ಸರಿಯಾಗಿ ಓದ್ರಿ, ಸರಿಯಾದ ರೀತಿಯಲ್ಲಿ ಟೈಮನ್ನು ಏನು ಮಾಡ್ರಪ್ಪ ಅಂದ್ರೆ ಸೇವ್ ಮಾಡ್ಕೋರಿ, ಸಮಯಕ್ಕೆ ಪ್ರಜ್ಞೆ ಕೊಡ್ರಿ. ತಾಯಿ ತಂದೆಯ ಮುಖಗಳನ್ನು ಪ್ರತಿ ದಿನವೂ ಕೂಡ ನೋಡ್ರಿ. ಯಾರ್ಯಾರೋ ಮುಖ ನೋಡಿ ನಗ್ತಿರತ್ತೆ. ಅದಕ್ಕೆ ತಾಯಿ ತಂದೆ ಮುಖವನ್ನ ಏನು ಮಾಡ್ರಪ್ಪ ಅಂದ್ರೆ ನಿಮ್ಮಲ್ಲೇ ಬರ್ತಕ್ಕಂಥ ಒಂದು ಫೋಟೋ ಹೆಂಗೆ ಬರ್ತದಲ್ಲ ನಾವು ನೋಡಿದಾಗ ಆ ದಿನ ನೀವು ಕೂತು ಓದುವಾಗ ನೀವು ಅವರನ್ನ ಮುಖವನ್ನ ಒಂದ್ಸಲ ನೋಡ್ದಂಗೆ ಮಾಡ್ಬೋದು. ಅವಾಗ ನೀವು ಯಾವಾಗನಪ್ಪ ಅಂದರೆ ವಿದ್ಯಾರ್ಥಿಯ ನಡೆ ಸಾಧನೆ ಕಡೆ ಅನ್ನುವಂಥ ಸಂಕೇತಕ್ಕೆ ನೀವು ಯಶಸ್ವಿ ಆಗೇ ಆಗ್ತೀರಂತ ಹೇಳುತ್ತಾ ಈ ಕಾರ್ಯಕ್ರಮ